ಪರವಾಗಿಲ್ಲ, ಒಳ್ಳೆ ಮಾತಾಡೋದು. ನಾವೇನು ಹುಡುಗರಿಗೆ ಯಾರಿಗೆ ಕಮ್ಮಿಲ್ಲ. ಹಾಡು तू ही अंतर्यामी सबका स्वामी, तू ही अंतर्यामी सबका स्वामी, तेरे चरणों में चारों धाम, मेरा ತಾಳಿ ಬೇಡ್ರಲೇ. ಗಾಂಧೀಜಿಯವರ ನೆಚ್ಚಿನ ಗೀತೆಗಳನ್ನು ತಾವು ಹಾಡುತ್ತಾ ಮಕ್ಕಳಿಗೂ ಹಾಡಿಸಿದ ಮೇಡಮ್ ರವರಿಗೆ ಧನ್ಯವಾದಗಳು. ಈಗ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದ ಶ್ರೀ ಸಾಲಿಮಠ್ ಸರ್ ಇವರು ಈ ವೇದಿಕೆಯನ್ನು ಕುರಿತು ಮಾತನಾಡಲಿದ್ದಾರೆ. ನಮ್ಮ ಕಾಲೇಜು ಮೈದಾನದಲ್ಲಿ ಸಂಭ್ರಮದಿಂದ ಆಚರಿಸುತ್ತಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಆಚರಣೆಗೆ ಆಗಮಿಸಿದ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೆ, ಸಿಬ್ಬಂದಿ ವರ್ಗಕ್ಕೂ ಹಾಗೂ ಕಾಲೇಜಿನ ಎಲ್ಲ ವಿಭಾಗಗಳ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ಒಂದೆರಡು ಮಾತನಾಡಲು ಬಯಸುತ್ತೇನೆ. ವಿದ್ಯಾರ್ಥಿಗಳೇ, ಭಾರತದ ಒಂದು ಇತಿಹಾಸ ನಾವು ಗಮನಿಸಿದಾಗ ಇಡೀ ಭಾರತ ಪಾಶ್ಚಾತ್ಯರ ಕಪಿಮುಷ್ಟಿಯಲ್ಲಿ ಸಿಕ್ಕು ನರಳುತ್ತಿರುವ ಸನ್ನಿವೇಶ, ಇಡೀ ಅಖಂಡ ಭಾರತದಲ್ಲಿ ಅನಕ್ಷರತೆ, ಬಡತನ, ಬೇರೆಯವರ ದಾಸಕ್ಕೆ ಒಳಗಾಗಿ ನಲುಗುತ್ತಿರುವ ಸನ್ನಿವೇಶದೊಳಗೆ ಒಂದು ಸಾಮಾನ್ಯವಾದಂತಹ ವಿಚಾರ ಹೊರಗೆ ಬರ್ತದೆ. ನಮಗೆ ಸ್ವಾತಂತ್ರ್ಯ ಬೇಕು ಎನ್ನುವಂಥದ್ದು. ಇಡೀ ಅಖಂಡ ಭಾರತದ ಜನಾಂಗ ಸ್ವಾತಂತ್ರ್ಯವಾಗಬೇಕು ಎನ್ನುವಂಥದ್ದು. ಅದಕ್ಕೆ ಮುಂಚೂಣಿಯಲ್ಲಿ ನಿಂತು ಇಡೀ ಭಾರತದ ಜನಾಂಗಕ್ಕೆ ಸ್ವಾತಂತ್ರ್ಯದ ಕಿಚ್ಚು ಹಂಚಿದ್ದು ಅತ್ಯಂತ ಶಾಂತ ಮತ್ತು ಸರಳ ರೀತಿಯಲ್ಲಿ ಸ್ವಾತಂತ್ರ್ಯಕ್ಕೆ ಧುಮುಕಿಸುವಲ್ಲಿ ಪ್ರಯತ್ನ ಪಟ್ಟಿದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಇಡೀ ಜಗತ್ತಿಗೆ ಗೊತ್ತಿದೆ ಮಹಾತ್ಮ ಗಾಂಧೀಜಿಯ ಶಕ್ತಿ ಏನು ಎನ್ನುವಂಥದ್ದು. ಮಹಾತ್ಮ ಗಾಂಧೀಜಿ ನೋಡಲು ತೆಳ್ಳಗೆ ಇದ್ದಾರೆ. ಮಹಾತ್ಮ ಗಾಂಧೀಜಿ ನೋಡಲು ಮೈಮೇಲೆ ಒಂದು ಪಂಚೆ ಹೊತ್ತು ಮತ್ತೆ ಎಲ್ಲಿದೆ ಒಂದು ಕೋಲು. ಆತನನ್ನು ನೋಡಿದ್ರೆ ಮಹಾತ್ಮ ಗಾಂಧೀಜಿಯನ್ನು ನೋಡಿದ್ರೆ ಬರೀ ದಿಟ್ಟಿಸಿ ನೋಡಿದ್ರೆ ಎಲ್ಲಿ ಬೀಳ್ತಾನೇನೋ, ಊರಿದರೆ ಬೀಳ್ತಾನೇನೋ ಎನ್ನುವಂತ ಆಕಾರ. ಇಡೀ ಬ್ರಿಟಿಷ್ ಸರ್ಕಾರ ಗಾಂಧೀಜಿಗೆ ನೋಡಿ ನಡುತ್ತಾರೆ ಅಂತಂದ್ರೆ, ಇಡೀ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯ ಒಂದು ವ್ಯಕ್ತಿತ್ವಕ್ಕೆ ನಡುಗ್ತಾರೆ. ಇಲ್ಲಿ ಒಂದು ಕ್ಷಣ ನಮಗೆ ಇರಕ್ಕಾಗಲಿಲ್ಲ ಅಂತ ಒಂದು
ಸ್ವಾತಂತ್ರ್ಯದ ಒಂದು ಕಿಚ್ಚು ಇಡೀ ಜನಾಂಗದಲ್ಲಿ ತುಂಬಿದಂತ ಮಹಾನ್ ವ್ಯಕ್ತಿ ಯಾರು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು. ಇವತ್ತಿಗೂ ಕೂಡ ಮಹಾತ್ಮ ಗಾಂಧೀಜಿಯವರ ಜೊತೆ ಹೋರಾಟ ಮಾಡಿದಂತ ಜನ ನಮಗೆ ಸಿಗ್ತಾರೆ. ನಮ್ಮ ಅಲ್ಲಲ್ಲಿ ಹೊಳೆ ಒಳಗ ಈ ಗಾಂಧೀಜಿ ಜೊತೆ ಹೋರಾಟ ಮಾಡಿದವರು ಅಂತ ತಿಳ್ಕೊಂಡು ಹೇಳ್ತಾರೆ. ಬಹಳ ವರ್ಷಗಳ ಹಿಂದಿನ ಕಥೆ ಅಲ್ಲ ವಿದ್ಯಾರ್ಥಿಗಳೇ. ಮುಂದೊಂದು ದಿನ ನೀವೆಲ್ಲ ಪುಣ್ಯವಂತರು, ಇದೇ ಶತಮಾನದಲ್ಲಿ ಇದ್ದೀರಿ, ಗಾಂಧೀಜಿ ಬಗ್ಗೆ ಕೇಳ್ತಾ ಇದ್ದೀರಿ. ಮುಂದೊಂದು ದಿನ ಮಹಾತ್ಮ ಗಾಂಧೀಜಿ ಬಗ್ಗೆ ಹೇಳಿದರೆ ಇದು ಸತ್ಯನ ಅನ್ಬೋದು. ಆ ರೀತಿಯ ಒಂದು ವ್ಯಕ್ತಿತ್ವ ಮಹಾತ್ಮ ಗಾಂಧೀಜಿ ಬಗ್ಗೆ ಇದೆ. ಯಾಕಂದ್ರೆ ಅವ್ರ ಬಗ್ಗೆ ನಾವೆಲ್ಲ ಡೀಟೇಲ್ಸ್ ಹೇಳಲ್ಲ. ಮಹಾತ್ಮ ಗಾಂಧೀಜಿ ಬಗ್ಗೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಶ್ರೀಮತಿ ಇತಿಹಾಸ ಉಪನ್ಯಾಸಕರಾದಂತ ರಾಧಾ ಮೇಡಮ್ ಅವರು. ಅವ್ರು ಹೇಳ್ತಕ್ಕಂಥ ಒಂದೊಂದು ಮಾತಿನಲ್ಲಿ ಗಾಂಧೀಜಿಯ ಒಂದು ವ್ಯಕ್ತಿತ್ವದ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುವಾಗ ನಮಗೂ ಕೂಡ ಎಷ್ಟೋ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯಗಳು ಅವರು ಹೇಳಿದ್ರು. ಬಹಳ ಅದ್ಭುತವಾದಂತ ಭಾಷಣ ಅವರು ಮಾಡಿದ್ರು. ಒಂದ್ ಕಡೆ ಮಹಾತ್ಮ ಗಾಂಧೀಜಿ, ಮತ್ತೊಂದು ಕಡೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ. ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಎರಡನೇ ಭಾರತ ಪ್ರಧಾನಿಯಾಗಿದ್ದಾಗ ಭಾರತ ವಿಭಜನೆ ಆಗಿರ್ತದೆ. ಪಾಕಿಸ್ತಾನ ಭಾರತ ಅಂತಿಕೊಂಡು ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಡಬೇಕಂತಂದ್ರೆ ಅದೇ ಕಂಡೀಷನ್ ಮೇಲೆ ಕೊಟ್ಟಿರ್ತಾರೆ. ಒಂದ್ ಕಡೆ ಪಾಕಿಸ್ತಾನ, ಒಂದ್ ಕಡೆ ಭಾರತ ಒಡೆದು ಕೊಟ್ಟಿರ್ತಾರೆ. ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ. ಅವರು ಸಾವಿನ ನಂತರ ಎರಡನೇ ಪ್ರಧಾನಿ ಆಗ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ತಾರೆ. ಅವರು ನೋಡೋಕೆ ಬಹಳ ಕೂಲ್ ಇರ್ತಾರೆ, ಕೆಳಗಿರ್ತಾರೆ. ಪಾಕಿಸ್ತಾನ ಏನ್ ಮಾಡ್ತದೆ, ಹಂಗೆ ಮನುಷ್ಯ ಸಣ್ಣ ತಟಕದ ಏನಾರ ಮಾಡಿ ಇಂಡಿಯಾನ ದಾಳಿ ಮಾಡ್ಬೇಕಂತ ಪ್ಲಾನ್ ಮಾಡ್ತಾರೆ. ಅದು ಎಷ್ಟು ಸ್ಟ್ರಾಂಗ್ ಅದ ಅನ್ನೋದು ಅವ್ರಿಗೆ ಗೊತ್ತಾಗಿದ್ದಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವಾಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತೋ ಆವಾಗ ಒಂದೇ ಒಂದು ಮಾತು ಹೇಳಿದ್ರು, ಆ ಪಾಕಿಸ್ತಾನಕ್ಕೆ ಸುಮ್ಮನೆ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಸೈನ್ಯಕ್ಕೆ ಶಕ್ತಿ ತುಂಬಿ ಧುಮುಕಿಸ್ಬಿಟ್ಟು ಪಾಕಿಸ್ತಾನ ಎಲ್ಲ ಒದಾಡ್ತಿತ್ತು. ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಂತ ಅಮೆರಿಕ ಭಾರತಕ್ಕೆ ಆದೇಶ ಮಾಡ್ತದೆ, ನೀವು ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡ್ತಾ ಇದ್ದೀರಲ್ಲ, ಹಿಂದಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ನಿಮಗೆ ಕೊಡ್ತಕ್ಕಂತ ನಾವು ಗೋಲಿ ನಿಲ್ಲಿಸ್ತೀವಿ ಅಂತ ತಿಳ್ಕೊಂಡು ಅಮೆರಿಕ ಭಾರತಕ್ಕ. ಯಾಕಂದ್ರೆ ಭಾರತ ಸಂಪೂರ್ಣ ಯುದ್ಧದಲ್ಲಿ ಯಶಸ್ವಿ ಹೆಜ್ಜೆ ಇಟ್ಟಿತ್ತು. ಅಮೆರಿಕ ಈ ರೀತಿ ಭಾರತಕ್ಕೆ ಕೊಡ್ತಕ್ಕಂಥ ಅಕ್ಕಿ ನಿಲ್ಲಿಸ್ತೀವಿ, ಗೋಧಿ ನಿಲ್ಲಿಸ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ಇಂಥ ಪರಿಸ್ಥಿತಿ ಅಂತಂದ್ರೆ ವಿಚಾರ ಮಾಡಬೇಕು. ಇಡೀ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿತ್ತು, ಊಟಕ್ಕ ಅನ್ನವೇ ಇರದೇ ಇರ್ತಕ್ಕಂಥ ಪರಿಸ್ಥಿತಿ, ಹಸಿವು ಇತ್ತು ಈ ಭಾರತದೊಳಗೆ. ಒಂದು ಕಡೆ ಆ ಕಡೆ ವಿದ್ಯುತ್, ಒಂದು ಕಡೆ ಹಸಿವು. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳ್ತಾರೆ, ಏನು ಇವರಿಗೆ ಊಟ ಹಾಕಬೇಕು, ಆ ಯುದ್ಧದಲ್ಲಿ ಸೋತು ಹೊರಗೆ ಬರಬೇಕು. ಅಮೆರಿಕ ಬರ್ತಕ್ಕಂಥ ಧಾನ್ಯ ನಿಲ್ಲಿಸಿದರೆ ಇವರು ಉಪವಾಸ ತೋರ್ತಾರೆ. ಯುದ್ಧ ನಿಲ್ಲಿಸಿ ಹಿಂದೆ ಬಂದಿರುವಂತಂದ್ರೆ ಸೋತದ್ದು ಒಂದು ಕಪ್ಪು ಚುಕ್ಕಿ ಬರ್ತದೆ. ಇಡೀ ಭಾರತಕ್ಕೆ ಒಂದು ಕರೆ ಕೊಡ್ತಾರೆ, ಯುದ್ಧ ಗೆಲ್ಲುವವರೆಗೆ ಒಂದೇ ಊಟ ಮಾಡಿ, ಯುದ್ಧ ಗೆಲ್ಲುವವರೆಗೆ ಒಂದೇ ಊಟ ಮಾಡಿ, ನಾವು ಯುದ್ಧ ಗೆಲ್ತೀವಿ ಅಂತ ತಿಳ್ಕೊಂಡು ಆ ಯುದ್ಧದಲ್ಲಿ ಗೆಲುವಾಗ್ತದೆ ಅಂದ್ರೆ ಏನೋ ಕಾರಣದಿಂದ ಒಂದು ಒಪ್ಪಂದ ಆಗ್ತದೆ, ತಾಸ್ಪೆಂಟ್ ಅಂತ ತಿಳ್ಕೊಂಡು ಆ ಒಪ್ಪಂದದೊಳಗೆ ಸಹಿ ಹಾಕಿ ಅವರು ಹಸು ನೀಗಿದ್ರು. ಏನೋ ರಹಸ್ಯವಾದಂತ ಘಟನೆಗಳಿವೆ. ಇರಲಿ, ಮಹಾನ್ ಭಾರತದ ಮಹಾನ್ ದಿಗ್ಗಜರ ಈ ಜಯಂತಿಯ ಶುಭ ದಿನದಂದು ಒಂದೆರಡು ಮಾತು ಹೇಳುವ ಜೊತೆಗೆ ನಿಮ್ಮೆಲ್ಲರಿಗೂ ಹೇಳಬೇಕು ಏನು ಅಂತಂದ್ರೆ, ವಿದ್ಯಾರ್ಥಿಗಳೇ, ನಾವು ಜೀವನದೊಳಗೆ ಮಹಾತ್ಮ ಗಾಂಧೀಜಿ ಅಂದ್ರೆ ಸತ್ಯ ಅದು ಅಳವಡಿಸ್ಕೋಬೇಕು. ಎಂಥದ್ದೇ ಕಷ್ಟ ಬಂದರೂ ಕೂಡ ಸುಳ್ಳು ಹೇಳಬಾರ್ದು. ತಂದೆಗೆ, ತಾಯಿಗೆ, ಶಿಕ್ಷಕರಿಗೆ ಸುಳ್ಳು ಹೇಳಬಾರ್ದು, ಸತ್ಯವನ್ನೇ ನುಡಿಬೇಕು. ಅದು ನಾವು ಕಲಿಬೇಕು. ಸತ್ಯ ಪ್ರಾಮಾಣಿಕವಾಗಿರುವುದು. ಪ್ರಾಮಾಣಿಕ, ನಾವು ಮಹಾತ್ಮ ಗಾಂಧೀಜಿ ಫೋಟೋ ಮಾಡಿದ್ರೆ ಪ್ರಾಮಾಣಿಕರಾಗಂಗಿಲ್ಲ. ಮಹಾತ್ಮ ಗಾಂಧೀಜಿ ಸಿದ್ಧಾಂತ ನಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ನಾನು ಅಪ್ರಾಮಾಣಿಕನಾಗುವುದಿಲ್ಲ. ಎಂಥದ್ದೇ ಸಂದರ್ಭದಲ್ಲಿ ಬೇಕಾದ್ರೆ ನನ್ನ ಪ್ರಾಣವೇ ಹೋಗಲಿ, ನಾನು ಪ್ರಾಮಾಣಿಕವಾಗಿರ್ತೀನಿ ಎನ್ನುವಂಥದ್ದು.
ಒಂದು ಕಡೆ ಸ್ವಾಭಿಮಾನ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ವ್ಯಕ್ತಿತ್ವ ಸ್ವಾಭಿಮಾನ ಅಂತ ಹೇಳ್ತೀವಲ್ಲ, ಸ್ವಾಭಿಮಾನ ಕೂಡ ನಮಗಿರ್ಬೇಕು. ಸತ್ಯ, ಪ್ರಾಮಾಣಿಕತೆ, ಸ್ವಾಭಿಮಾನದಿಂದ ನಿರ್ದಿಷ್ಟ ಗುರಿ ಇಟ್ಟುಕೊಂಡು ತೃಪ್ತಿಗೇಡದೆ ಛಲದಿಂದ ಓದಿನಲ್ಲಿ ಯಶಸ್ವಿಯಾಗಿ ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ಛಲ ನಿಮ್ಮಲ್ಲಿ ಮೂರಲಿ ಎನ್ನುವಂತ ಆಸೆ ಇಟ್ಟುಕೊಂಡು ನನ್ನೆರಡು ಮಾತುಗಳು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಕಿಸಾನ್. ಗಾಂಧೀಜಿಯವರು ಸ್ವತಂತ್ರ ತಂದುಕೊಡುವಲ್ಲಿ ಇಡೀ ದೇಶದ ಜನರನ್ನ ಸಂಘಟಿಸಿದ ರೀತಿ ಹಾಗೂ ಸರಳ ವ್ಯಕ್ತಿತ್ವದ ಮೂಲಕ ಪಾಕಿಸ್ತಾನದ ಜೊತೆ ಹೋರಾಡಿ ನಮ್ಮ ದೇಶಕ್ಕಿರುವ ಸಂಕಷ್ಟಗಳನ್ನು ಸರಿದೂಗಿಸಿದ ರೀತಿಯನ್ನು ಹೇಳಿ ಹಾಗೂ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಹನೀಯರ ಅಸ್ತ್ರಗಳಾದ ಶಾಂತಿ, ಪ್ರಾಮಾಣಿಕತೆ, ಸತ್ಯ, ಸಹನೆ, ತ್ಯಾಗ, ಸ್ವಾಭಿಮಾನ ಇವೆಲ್ಲವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಹೇಳಿದ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನದಾಗಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಶರಣು ಸರ್ ಇವರು ಗಾಂಧೀಜಿ ಹಾಗೂ ಶಾಸ್ತ್ರೀಜಿಯವರ ಕುರಿತು ಮತ್ತು ನಮ್ಮ ವಿದ್ಯಾರ್ಥಿಗಳನ್ನು ಕುರಿತು ಅವರು ಮಾತನಾಡಲಿದ್ದಾರೆ. ನಮಸ್ಕಾರ ಎಲ್ಲರಿಗೆ. ನಮಸ್ಕಾರ ಹುಡುಗರೆ. ಈಗ ಮಾತಾಡೋದು ಸ್ವಲ್ಪ. ಈಗ ನಾನು ಉಪನ್ಯಾಸ ಕೊಡಲ್ಲ, ನಿಮ್ಮ ಜೊತೆಗೆ ಮಾತಾಡ್ತೀನಿ, ನೀವು ನನ್ನ ಜೊತೆಗೆ ಮಾತಾಡಬೇಕು. ಮಾತಾಡ್ತೀರಿ? ಇವತ್ತು ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಇದೆ. ಜಯಂತಿ ಬಗ್ಗೆ ಯಾಕೆ ಆಚರಣೆ ಮಾಡಬೇಕು, ಅವರ ವಿಚಾರಗಳೇನಂತೇಳಿ ಸರ್ ಮತ್ತು ಮೇಡಮ್ ಅವರು ಮಾತಾಡಿದ್ದಾರೆ. ನಾನು ಮತ್ತೆ ಉಪನ್ಯಾಸ ಮಾಡಿದ್ರೆ ನೀವೆಲ್ಲ ನಿದ್ದೆ ಮಾಡುವಂಥ ಹಂತಕ್ಕೆ ಹೋಗ್ತೀವಿ, ಬೇಡ. ಆಗ್ಬೋದಾ? ಇಲ್ಲಿ ಒಂದಿಷ್ಟು ಪೋಸ್ಟರ್ಗಳನ್ನು ಹಂಚಬೇಕಾದಂಥ ಸಂದರ್ಭದಲ್ಲಿ ಕೆಲವರು ನೋಡಿದ್ದಾರೆ, ಇನ್ನು ಕೆಲವರು ನೋಡಲಿಕ್ಕಾಗಿಲ್ಲ. ಕೊನೆಯಲ್ಲಿ ನೋಡ್ಕೊಂಡು ಹೋಗಿ. ಬಟ್ ಅಲ್ಲಿ ಗಾಂಧೀಜಿಯವರ ವಿಚಾರಗಳಿದ್ದಾವೆ, ಅವರ ಮಾತುಗಳಿದ್ದಾವೆ. ನಮಗೆ ಗೊತ್ತಿರುವಂಥದ್ದು ಗಾಂಧೀಜಿಯನ್ನು ಪುಸ್ತಕದಲ್ಲಿ ಮಾತ್ರ ಓದಿದ್ದೀವಿ, ಹೌದಲ್ಲ? ಪುಸ್ತಕದಲ್ಲಿ ಏನು ಓದಿದ್ವಿ? ಅವ್ರ ಚಳವಳಿಗಳು, ಅವರ ಸತ್ಯಾಗ್ರಹ ಅಷ್ಟೇ ಓದಿದ್ದೀವಲ್ಲ. ಅವರ ಇತಿಹಾಸ ಏನಿದೆ ಅಂತೇಳಿ ಇತಿಹಾಸದಲ್ಲಿ ಮಾತ್ರ ನೋಡ್ತೀವಿ. ಆದರೆ ದೈನಂದಿನ ಜೀವನದಲ್ಲಿ ಅವರು ಹೇಗಿದ್ದರು ಗಾಂಧೀಜಿ ಅವರು, ಈ ಭಾರತ ದೇಶಕ್ಕೆ ಅವರು ಏನನ್ನ ತಲುಪಿಸಿದ್ದಾರೆ, ಯಾವ ವಿಷಯವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದಿಷ್ಟು ಮಾತುಗಳಿದ್ದಾವೆ. ಕೆಲವೊಂದನ್ನು ನಾನು ಓದುತ್ತೀನಿ, ಕೇಳ್ತೀನಿ ನಿಮಗೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮಗೆ ಏನು ಅನ್ನಿಸ್ತು ಅನ್ನುವಂಥದ್ದನ್ನು ನೀವು ಹಂಚ್ಕೊಳ್ಬೇಕು. ಮಾತಾಡ್ತೀರಿ? ಓಕೆ. ಇಲ್ಲಿ ಬಹು ಮುಖ್ಯವಾಗಿ ಒಂದು ಅಸ್ಪೃಶ್ಯತೆ ಸಮಾಜಕ್ಕೆ ಕಳಂಕ ಮತ್ತು ಮಾರಣಾಂತಿಕ ಕಾಯಿಲೆಯಾಗಿದ್ದು, ಅದು ವ್ಯಕ್ತಿಯನ್ನು ಮಾತ್ರವಲ್ಲದೆ ಇಡೀ ಸಮಾಜವನ್ನು ನಾಶಗೊಳಿಸ್ತದೆ ಅಂತೇಳಿ ಇದು ಗಾಂಧೀಜಿ ಅವರು ಸಹ ಹೇಳ್ತಾರೆ. ಮತ್ತು ಇದಕ್ಕೆ ಅಂಬೇಡ್ಕರ್ ಅವರ ನಿಲುವು ಕೂಡ ಅದೇ ರೀತಿಯಾಗಿ ಇರ್ತದೆ. ಇಬ್ಬರದ್ದು ಒಂದೇ ನಿಲುವು ಇರ್ತದೆ. ಆ ಮಾತಿನಂತೆ ಆ ಮಾತನ್ನು ಹೇಳಬೇಕಾದ್ರೆ ನಿಮ್ಗೆ ಏನು ಅನ್ನಿಸ್ತದೆ? ಪ್ರೆಸೆಂಟ್ ನಮ್ಮ ಸಮಾಜದೊಳಗಡೆ ಆ ಒಂದು ವಾಕ್ಯ ಪ್ರಸ್ತುತ ಅಂತ ಅನ್ನಿಸ್ತದ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾರಾದರೂ ಮಾತಾಡ್ಬೋದು. ಯಾರು ಹೇಳ್ತಾರೆ? ನೀವು ಹುಡುಗರಲ್ಲಿ ಮಾತಾಡ್ರು, ಈಗ ಮಾತಾಡ್ರಪ್ಪ. ಈಗ ಆ ಪದ ಪ್ರಸ್ತುತ ಅಸ್ಪೃಶ್ಯತೆ ಅನ್ನುವಂಥದ್ದು ಇದೆಯಲ್ಲ, ಪ್ರಸ್ತುತ ಸಮಾಜದಲ್ಲಿ ಅದು ಇನ್ನೂ ಇದೆಯಾ? ಇಲ್ಲ. ಇದೆ ಅನ್ನುವಂಥದ್ದು ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಇಲ್ಲ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಅಸ್ಪೃಶ್ಯತೆ ಅನ್ನುವಂಥದ್ದು ಇದೆ ಅಂತ ನಾನು ಹೇಳ್ತೀನಿ. ಇದೆ ಅಂತ ನಾನು ಹೇಳ್ತೀನಿ. ಒಪ್ಕೋತೀರಾ ಇದನ್ನ? ಇದೆಯಾ ಇಲ್ಲ? ಈ ಕನ್ಫ್ಯೂಷನ್ ಇರಬಾರ್ದು ನಮ್ಮ ಯುವಕರಲ್ಲಿ. ಒಂದು ದೃಢ ನಿಲುವಿರಬೇಕು. ಇದೆ ಅಂತಂದ್ರೆ ಅದಕ್ಕೆ ಸರಿಯಾದ ಕಾರಣಗಳನ್ನು ಕೊಡಬೇಕು, ಇಲ್ಲ ಅನ್ನೋದಕ್ಕೂ ಸರಿಯಾದ ಕಾರಣಗಳನ್ನು ಕೊಡಬೇಕಾಗ್ತದೆ. ಸೊ ಅವರು ಸಹ ಹೇಳ್ತಾರೆ, ಆಗಿನ ಸಮಾಜದಲ್ಲಿ ಮತ್ತು ಈಗ ಪ್ರಸ್ತುತ ಅಂತ ನೋಡಿದಾಗ ಅದರ ಪ್ರಮಾಣ ಕಡಿಮೆ ಇರ್ಬೋದು. ಆದರೆ ಅಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ಮಧ್ಯೆ ಒಂದು ವಾದ ಆಗ್ತದೆ. ಅದನ್ನು ನಾವು ಬೇರೆ ಬೇರೆ ರೀತಿಯಾಗಿ ಭಿನ್ನ ರೀತಿಯಲ್ಲಿ ಹೇಳ್ತೀವಿ. ಅಂಬೇಡ್ಕರ್ ಅವ್ರನ್ನ ಒಂದು ಕಡೆ ಕೂರಿಸ್ತೀವಿ, ಗಾಂಧೀಜಿ ಅವ್ರನ್ನ ಒಂದು ಕಡೆ ನಿಲ್ಲಿಸ್ತೀವಿ.
ಗಾಂಧೀಜಿಯವರೇ ಬೇರೆ, ಅಂಬೇಡ್ಕರ್ ಅವರು ಬೇರೆ ಅಂತೇಳಿ ವಾದ ಮಾಡ್ತೀವಿ. ಬಟ್ ಅದು ಅಲ್ಲ. ಗಾಂಧೀಜಿಯವರ ನಿಲುವುಗಳು ಏನಿದ್ವು ಅವೆಲ್ಲದಕ್ಕೆ ಅವರು ಅಂಬೇಡ್ಕರ್ ಅವರು ಅದನ್ನು ಪೂರಕವಾಗಿ ಇಟ್ಕೊಂಡು ಹೋಗ್ತಾರೆ. ಇವನ್ ನಮ್ಮ ಸಂವಿಧಾನ ಇದೆಯಲ್ಲ, ಗೊತ್ತಿದೆ? ಸಂವಿಧಾನದ ಅಡಿಯಲ್ಲಿ ತಾನೇ ನಾವೆಲ್ಲರೂ ಇರೋದು. ಸಂವಿಧಾನದ ಪೂರ್ವ ಪೀಠಿಕೆ ಎಷ್ಟು ಜನಕ್ಕೆ ಗೊತ್ತಿದೆ? ಓದಿದ್ದೀರಾ? ಅದರಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಪೂರ್ವ ಪೀಠಿಕೆಯಲ್ಲಿ? ಒಂದು ಎರಡು ಹೇಳಿ. ಅದು ಕಾಮನ್ ಆಗಿರ್ತದೆ, ಎಲ್ಲರೂ ಭಾರತದ ಪ್ರಜೆಗಳೇ ಇಲ್ಲಿರುವಂಥವ್ರು. ಇದು ಗುಂಪಿನಲ್ಲಿ ಗೋವಿಂದ ಅನ್ನೋದು ಬೇಡ, ಪ್ರಯತ್ನ ಮಾಡ್ಕೊಂಡು ಹೇಳಿ. ಕೇಳಪ್ಪ ನೀವೇ ಕೇಳ್ರು. ಇದು ನಮ್ಮ ಸಮಸ್ಯೆ ಏನಂದ್ರೆ ಗುಂಪಿನಲ್ಲಿ ಬೇಕಾದಷ್ಟು ಮಾತಾಡ್ತೀವಿ, ವೈಯಕ್ತಿಕವಾಗಿ ಮಾತಾಡೋದಂತಂದ್ರೆ ಆಗಲ್ಲ. ಯಾರಾದ್ರೂ ಹೇಳಿ, ನೀವು ಒಬ್ರು ಹೇಳಿ. ಸಮಾಜವಾದಿ, ಮತ್ತೆ ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಮತ್ತೆ ಇನ್ನೊಂದು ಪಾಯಿಂಟ್ ಇದೆ ಅದರಲ್ಲಿ ಧರ್ಮ ನಿರಪೇಕ್ಷತ. ಹೌದಲ್ಲ? ಹಂಗಂದ್ರೆ ಏನು? ಧರ್ಮ ನಿರಪೇಕ್ಷಿತ ಅಂತಂದ್ರೆ ಏನು? ಭಾರತ ಸಂವಿಧಾನ ಯಾವುದಾದ್ರೂ ಒಂದು ಧರ್ಮ ಸೀಮಿತ ಆಗಿದೆಯಾ? ಇಲ್ಲಲ್ಲ. ಅಂದ್ರೆ ಆ ವಿಚಾರ ಗಾಂಧೀಜಿಯವರದ್ದು ಆಗಿತ್ತು ಅಂತ. ನಮ್ಮ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಏನು ಅಂಶಗಳು? ಸಮಾನತೆ ಇದೆ, ಹೌದಾ? ಪ್ರಜಾಪ್ರಭುತ್ವ, ಅದು ಎಲ್ಲರ ಒಮ್ಮತದ ಮೇರೆಗೆ ತಗೊಂಡಿರ್ತೀವಿ. ಧರ್ಮ ನಿರಪೇಕ್ಷ ಮತ್ತು ಸಮಾನತೆ ಏನಿದೆಯಲ್ಲ, ಇವೆರಡಕ್ಕೂ ಗಾಂಧೀಜಿಯವರು ಬದ್ಧವಾಗಿರ್ತಾರೆ. ಭಾರತ ವಿಂಗಡಣೆ ಆಗಬೇಕಾದ್ರೆ ಸ್ವತಂತ್ರ ಪಡೆದ ನಂತರ ಪಾಕಿಸ್ತಾನ ಮತ್ತು ಭಾರತ ಅಂತ ಏನು ಆಗ್ತದಲ್ಲ, ನಾವು ಹೇಳ್ತೀವಿ ನಮಗೆ ಗೊತ್ತಿರೋದು ಪಾಕಿಸ್ತಾನ ವಿಭಜನೆ ಆಗೋದಕ್ಕೆ ಕಾರಣವೇ ಗಾಂಧೀಜಿಯವರು ಅಂತೇಳಿ ಒಂದು ವಾದ ಇದೆ. ತಪ್ಪು ಅದು. ಗಾಂಧೀಜಿಯವರು ಪಾಕಿಸ್ತಾನ ವಿಭಜನೆ ಆಗೋದಕ್ಕೆ ಕಾರಣಕರ್ತರಲ್ಲ. ಅವರು ಇಡೀ ಭಾರತ ಒಂದೇ ಇರಬೇಕು, ಪಾಕಿಸ್ತಾನ ಅನ್ನುವಂಥದ್ದು ಒಂದು ರಾಷ್ಟ್ರ ಮತ್ತೊಂದು ಬೇಡ. ಈಗ ಆಲ್ರೆಡಿ ನಾವು ಸಾಕಷ್ಟು ನೊಂದಿದ್ದೀವಿ. ಧರ್ಮಾಧಾರಿತವಾಗಿ ಜಗಳಗಳಾಗಿದ್ದಾವೆ, ಜಾತಿ ಆಧಾರಿತವಾಗಿ ಜಗಳಗಳಾಗಿದ್ದಾವೆ. ಧರ್ಮದ ಆಧಾರಿತವಾಗಿ ಭಾರತ ದೇಶ ಹೊಡೆದು ಹೋಗೋದು ಬೇಡ ಅಂತೇಳಿ ಅವ್ರು ವಾದ ಮಾಡ್ತಾರೆ. ಆದರೆ ರಾಜಕೀಯ ಹಿತಾಸಕ್ತಿಯಿಂದ ಅದು ಅಸಾಧ್ಯ ಆಗ್ತದೆ. ಪಾಕಿಸ್ತಾನ ವಿಭಜನೆ ಆಗ್ತದೆ ಮತ್ತು ಅದಕ್ಕೆ ಬ್ರಿಟಿಷರು ಸಹ ಕೈ ಜೋಡಿಸ್ತಾರೆ, ಪಾಕಿಸ್ತಾನ ವಿಭಜನೆ ಆಗಬೇಕು ಅಂತೇಳಿ. ಮತ್ತು ಕೆಲವೊಂದು ವಿಚಾರಗಳು ಹೇಳ್ತವೆ, ಗಾಂಧೀಜಿ ಅವರು ಭಾರತ ದೇಶದಲ್ಲಿ ಅಸ್ಪೃಶ್ಯರನ್ನು ಅವರು ಗೌರವಿಸ್ತಾರೆ, ಅವರನ್ನು ಮೇಲಕ್ಕೆ ತರ್ತಾರೆ ಅಂತೇಳಿ ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡು ಅವ್ರನ್ನ ವಿರೋಧ ಮಾಡ್ತಾರೆ. ಬಟ್ ಅದು ತಪ್ಪು. ಗಾಂಧೀಜಿ ಅವರು ಹೌದು, ಅಸ್ಪೃಶ್ಯರು ಕೂಡ ಮಾನವರಾಗಬೇಕು, ಅವರು ಕೂಡ ಈ ಸಮಾಜದ ಭಾಗ. ದಲಿತರೇನಿದೆ ಅವರು ಈ ಸಮಾಜದ ಭಾಗ. ಯಾವುದೇ ಜಾತಿ ಧರ್ಮಾಧಾರಿತವಾಗಿ ಭಾರತ ವಿಭಜನೆ ಆಗೋದು ಬೇಡ, ಧರ್ಮಾಧಾರಿತವಾಗಿ ಭಾರತದಲ್ಲಿ ಜಗಳಗಳಾಗೋದು ಬೇಡ ಅಂತ ಹೇಳ್ತಾರೆ. ನಾವೊಂದು ವಾಕ್ಯವನ್ನು ಬಳಸ್ತೀವಿ, ಭಾರತ ಅನ್ನುವಂಥದ್ದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರ್ತಕ್ಕಂಥ ರಾಷ್ಟ್ರ ಅಂತ. ಯಾಕೆ ಹೇಳ್ತೀವಿ ಅದನ್ನ? ಹಂಗಂದ್ರೆ ಏನು? ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂಥ ರಾಷ್ಟ್ರ ಭಾರತ. ಅದರ ಡೆಫಿನೇಷನ್ ಏನು ಹೇಳಿ? ಹೇಳಿ, ಒಬ್ಬರು ಹೇಳಿ, ಯಾರಾದ್ರು ಕೇಳ್ರಪ್ಪ ನೀವು. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂಥ ರಾಷ್ಟ್ರ ಭಾರತ ಅಂತ ಕರಿತೀವಿ. ಯಾಕೆ? ಆರಾಮಾಗಿ ಮಾತಾಡಿ, ಹೆದರ್ಬೇಕಾಗಿಲ್ಲ. ಇಲ್ಲೇನು ಎಕ್ಸಾಮ್ ತಗೊಳ್ತಾ ಇಲ್ಲ ನಾನು. ಸರ್, ನಮ್ಮ ಭಾರತ ದೇಶದಲ್ಲಿ ಹಲವಾರು ಧರ್ಮಗಳದಾವೆ, ಹಲವಾರು ಜನಾಂಗೀಯ ಜನರು ವಾಸ ಮಾಡ್ತಾರೆ. ಮತ್ತು ನಮ್ಮ ದೇಶದಲ್ಲಿ ಜನಾಂಗೀಯ ನಾಡು, ಏಕತೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಹೊಂದಿದ ನಾಡು. ಅದಕ್ಕೆ ನಮ್ಮ ಭಾರತ ದೇಶವನ್ನು ವಿವಿಧತೆಯಲ್ಲಿ ಏಕತೆ ಹೊಂದಿದ ನಾಡು ಅಂತ ಕರೀತಾರೆ. ಅಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಆದಂಥ ಸಂಸ್ಕೃತಿ ಇದೆ, ಹೌದಾ? ಹಲವು ಧರ್ಮಗಳಿದ್ದಾವೆ, ಹೌದಲ್ಲ? ಹಲವು ಜಾತಿಗಳಿದ್ದಾವೆ. ಇವೆಲ್ಲವೂ ಇದ್ರೂ ಸಹ ನಾವು ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ಬದುಕ್ತಾ ಇದ್ದೀವಿ. ಇದನ್ನ ಗಾಂಧೀಜಿಯವರು ಬಲವಾಗಿ ಒಪ್ತಾರೆ ಮತ್ತು ಇದನ್ನು ವಿರೋಧ ಮಾಡಲ್ಲ. ಯಾಕಂದ್ರೆ ಭಾರತದಲ್ಲಿ ಮುಸ್ಲಿಮರಿದ್ದಾರೆ, ಹಿಂದೂಗಳಿದ್ದಾರೆ, ಸಿಖ್ಖರಿದ್ದಾರೆ, ಬೌದ್ಧರಿದ್ದಾರೆ, ಬೇರೆ ಬೇರೆ ಧರ್ಮದ ಎಲ್ಲ ಜನರಿದ್ದಾರೆ. ಭಾಷೆ ಬದಲಾಗ್ತದೆ, ಸಂಸ್ಕೃತಿ ಸಹ ಕಿಲೋಮೀಟರ್ ಹಂತವಾಗಿ ಏನಾಗ್ತದೆ. ಇಲ್ಲಿ ಅಫಜಲ್ಪುರದಲ್ಲಿ ಇರ್ತಕ್ಕಂಥ ಕಲ್ಚರು ಗುಲ್ಬರ್ಗದಲ್ಲಿ ಇರಲಿಕ್ಕಿಲ್ಲ, ಗುಲ್ಬರ್ಗದಲ್ಲಿ ಇರ್ತಕ್ಕಂಥದ್ದು ರಾಯಚೂರಲ್ಲಿ ಇರಲಿಕ್ಕಿಲ್ಲ. ಸೊ ಬೇರೆ ಬೇರೆ ಭಿನ್ನವಾಗಿರ್ತದೆ. ಹಾಗಾಗಿ ಇವೆಲ್ಲವೂ ಸಹ ಇದ್ರೆ ನಾವೆಲ್ಲರೂ ಭಾರತೀಯರು ಅಂತೇಳಿ, ಅಂದರೆ ನಾವೆಲ್ಲರೂ ಒಂದೇ ಅಂತೇಳಿ ಇದನ್ನು ಬಲವಾಗಿ ಗಾಂಧೀಜಿ ಅವರು ಹೇಳ್ತಾರೆ. ಆದರೆ ಈ ಮಾತನ್ನು
ಕೆಲವರು ವಿರೋಧ ಮಾಡ್ತಾರೆ. ಬೇಡ, ಭಾರತದಲ್ಲಿ ಹಿಂದೂಗಳಷ್ಟೇ ಇರಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಏನಾಗ್ತದ, ಪಾಕಿಸ್ತಾನ ಮತ್ತು ಭಾರತ ಅಂತೇಳಿ ವಿಭಜನೆ ಆಗ್ತದ. ಕೆಲವರು ಭಾರತದ ವಿಚಾರಗಳನ್ನು ಹೊತ್ಕೊಂಡು ಇಲ್ಲಿರ್ತಾರೆ, ಇಲ್ಲೇ ಇವತ್ತಿಗೂ ಇದ್ದಾರೆ. ಹಾಗಾಗಿ ಇಲ್ಲಿರುವಂಥವ್ರು ಅಷ್ಟು ವಿಷಯಗಳೇನಿದೆ. ಒಂದು ಗಾಂಧೀಜಿ ಅವರು ಹೇಳ್ತಾರೆ, ಯಾವ ಭಾರತ ದೇಶದಲ್ಲಿ ಒಬ್ಬ ಮಹಿಳೆ ಒಂಟಿಯಾಗಿ ತಡರಾತ್ರಿಯಲ್ಲಿ ಅವರು ಏನಾದರೂ ತಿರುಗಾಡಿದ್ರೆ ಅವತ್ತೇ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಂತೆ ಅಂತ. ಬಟ್ ಆ ಮಾತನ್ನು ಈಗ ಪ್ರಸ್ತುತವಾಗಿ ನಾವು ತಗೊಂಡ್ರೆ, ಅವತ್ತು ಹೇಳಿದ್ರು, ಅವತ್ತು ತಂತ್ರಜ್ಞಾನ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಈಗಿನ ಸಂದರ್ಭಕ್ಕೆ ನಮಗೆ ಒಂದು ಸಂವಿಧಾನ ಇದೆ, ನಮಗೆ ಒಂದು ಕಾನೂನು ಇದೆ. ಆ ಕಾನೂನಿನ ಚೌಕಟ್ಟಿನಲ್ಲಿಯೂ ಸಹ ರಾತ್ರಿ ಮಹಿಳೆಯರು ತಿರುಗಾಡ್ಲಿಕ್ಕೆ ಆಗುತ್ತಾ? ಅಂದ್ರೆ ನಿಜವಾದ ಸ್ವಾತಂತ್ರ್ಯ ಇನ್ನೂ ಪಡ್ಕೊಂಡಿಲ್ಲ ನಾವು. ನಿಜವಾದ ಸ್ವಾತಂತ್ರ್ಯ ಈಗ 6 ಗಂಟೆಯ ನಂತರ ಮಹಿಳೆ ಹೊರಗಡೆ ಹೋದ್ರೆ ಯಾಕೆ ಹೋಗಿದ್ದಾರೆ ಅನ್ನುವಂಥ ಪ್ರಶ್ನೆ ಬರ್ತದೆ, ಹೌದಲ್ಲ? ಈಗ ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಇರ್ಬೋದು, ಹಾಸ್ಟೆಲಲ್ಲಿ ಇರ್ಬೋದು, ಏನೋ ಒಂದು ಅನಿವಾರ್ಯ ಕಾರಣಕ್ಕಾಗಿ ಹೊರಗಡೆ ಬರ್ತೀವಿ. ಬಟ್ ಹೊರಗಡೆ ಬರಬೇಕಾದಾಗ ಕೂಡ ನಮ್ಮ ಜವಾಬ್ದಾರಿಗಳು ಇರ್ತದೆ. ಹಾಸ್ಟೆಲಲ್ಲಾಗಿರ್ಬೋದು, ಮನೆಯವರಾಗಿರ್ಬೋದು, ಮನೆಯವರ ಮೇಲೆ ಒಂದಿಷ್ಟು ಜವಾಬ್ದಾರಿಗಳಿರ್ತವೆ. ಬಂದು ತಿಳಿಸ್ಬೋದು. ಬಟ್ ನೀವು ಜಾಗೃತರಾಗಿ ಅನ್ನುವಂಥ ಒಂದು ಅಂಶವನ್ನು ಹೇಳಲಿಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗಾಂಧೀಜಿಯವರ ಶ್ರೇಷ್ಠ ವಿಚಾರಧಾರೆಗಳು, ನಿಲುವುಗಳೊಂದಿಗೆ ನಮ್ಮ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಅವರ ವಿಚಾರಗಳನ್ನು ಸಂವಾದಿಸಿ ಅದರ ಬಗ್ಗೆ ಇರ್ತಕ್ಕಂಥ ಕೆಲವು ಗೊಂದಲಗಳನ್ನು ಸರಿಪಡಿಸಿ ತಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಓದಲು ತಿಳಿಸಿದರು. ಆ ಪುಸ್ತಕಗಳನ್ನು ವಿದ್ಯಾರ್ಥಿಗಳು ಪಡೆದು ಅದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿ ಸರ್ ಅವರಿಗೆ ಧನ್ಯವಾದಗಳು. ಈ ಒಂದು ಸುಂದರ ಕಾರ್ಯಕ್ರಮದ ಅಂತಿಮ ಘಟ್ಟ. ವಿದ್ಯಾರ್ಥಿಗಳು ಯಾರಾದರೂ ಸ್ವಪ್ರೇರಿತರಾಗಿ ಮಾತನಾಡುವವರಿದ್ದರೆ ಬನ್ನಿ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿರುವಂಥ ಪ್ರಾಂಶುಪಾಲರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅಜಿಂ ಪ್ರೇಮ್ಜಿ ಫೌಂಡೇಶನ್ನ ಆರ್ಪಿಗಳಾದ ಶರಣ ಸರ್ ಅವರಿಗೂ ಹಾಗೂ ನಮ್ಮ ಕಾಲೇಜಿನ ಪ್ರತಿಯೊಬ್ಬ ಉಪನ್ಯಾಸಕರಿಗೂ ಮತ್ತು ಅತಿಥಿ ಉಪನ್ಯಾಸಕರಿಗೂ ಹಾಗೂ ಕಲಾ, ವಿಜ್ಞಾನ, ವಾಣಿಜ್ಯ ವಿಭಾಗದ ಪ್ರತಿಯೋರ್ವ ವಿದ್ಯಾರ್ಥಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ಪರವಾಗಿ ಎಲ್ಲರಿಗೂ ಸಹ ವಂದನೆಗಳು. ಕಾರ್ಯಕ್ರಮದ ನಿರ್ವಹಣೆಯನ್ನು ವಹಿಸಿದ್ದಕ್ಕಾಗಿ ಪ್ರಾಂಶುಪಾಲರಿಗೂ ಕೂಡ ಧನ್ಯವಾದಗಳು. ನಾಳೆ ಕಾಲೇಜಿಗೆ ರಜೆ ಇರ್ತದೆ, ನಿಮ್ಮ ನೋಟಿಸ್ ಕಳಿಸಿದೆ. ಈ ರಜೆಯಲ್ಲಿ ನಿಮ್ದೇನು ಅಸೈನ್ಮೆಂಟ್ ವರ್ಕ್ ಇದೆಯಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್ ಇದೆ ಅದು ನಿಮಗೆ. ಯಾರು ಬರಲಾರ್ದವರು ಕಂಪ್ಲೀಟ್ ಮಾಡಿರಿ. ಮತ್ತು ರೀಓಪನಿಂಗ್ 19 ತಾರೀಕು ಆರಂಭ ಆಗ್ತದೆ.